but still it's charging. We were ready and no sunscreen ಅಷ್ಟೇ. ಯಾವತ್ತೂ ರೇವಾ ಯೂನಿವರ್ಸಿಟಿಗೆ ಬಂದಿರಲಿಲ್ಲ. ಇವಾಗ ಡೆಲ್ಲಿ ಮೆಟ್ರೋಲ್ ಇದ್ದೀವಿ. ಫ್ಲೈಟ್ ಇದೆ ಡೆಲ್ಲಿಗೆ. ಆದರೆ ನನಗೆ ತಲೆ ಮೇಲೆ ಬಟ್ಟೆ ಇರಲೇಬೇಕಂತೆ. ಸೊ ಜಾಗದ ಪಕ್ಕನೇ ಗುರುದ್ವಾರ ಇತ್ತು. ಫ್ರಂಟ್ ವ್ಯೂ ಬಂದು ಈ ತರ ಇದೆ. ತುಂಬಾ ಚೆನ್ನಾಗಿದೆ ಗೈಸ್, ವಿಸಿಟ್ ಮಾಡಲೇಬೇಕು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಆ್ಯಕ್ಚುಲಿ ನನಗೆ ನಾಳೆ ಮಾರ್ನಿಂಗ್ ಫ್ಲೈಟ್ ಇದೆ ಡೆಲ್ಲಿಗೆ. ಆದರೆ ನನಗೆ ಮಾರ್ನಿಂಗ್ ಹಾಸ್ಟೆಲಿಂದ ಬೇಗ ಹೊರಡೋಕ್ಕೆ ಅಲೋ ಮಾಡಲ್ಲ. ಅಂದರೆ ಮಾರ್ನಿಂಗ್ 5:45 ಫ್ಲೈಟಿಗೆ ಹೋಗ್ಬೇಕಂದ್ರೆ ನಾನು ನಿಯರ್ 3 o'clock ಹೋಗಬೇಕಾಗಿರುತ್ತೆ. ಅಲೋ ಆಗಲ್ಲ. ಸೊ ನಾನು ಇವತ್ತು ಮಧ್ಯಾಹ್ನನೇ ಹೊರಡ್ತಾ ಇದ್ದೀನಿ. ಆ್ಯಂಡ್ ನಾನು ಡೆಲ್ಲಿಯಿಂದ ಡೈರೆಕ್ಟ್ ಹಾಸ್ಟೆಲಿಗೆ ಬರಲ್ಲ, ಡೈರೆಕ್ಟ್ ಚೆನ್ನೈಗೆ ಹೋಗ್ತೀನಿ. ಬಿಕಾಸ್ ಐ ಗಾಟ್ ರೀಲೊಕೇಶನ್ ಟು ಚೆನ್ನೈ. ಆ್ಯಂಡ್ ನಾನು ರಿಟರ್ನ್ ಬರೋ ಅಷ್ಟೊತ್ತಿಗೆ ನಮ್ಮ ಹುಡುಗಿರು ಇರಲ್ಲ, ಕೆಲವೊಂದಿಷ್ಟು ಜನ. ಅದರಲ್ಲಿ ಯಾಸ್ಮಿನ್ ಇರಲ್ಲ, ವಾಣಿ ಇರಲ್ಲ, ಆ್ಯಂಡ್ ಪ್ರಿಯಾ ಇರಲ್ಲ. ಸೊ ಐ ಥಿಂಕ್ ದಿಸ್ ಇಸ್ ದ ಲಾಸ್ಟ್ ವ್ಲಾಗ್ ವಿತ್ ದೆಮ್ ಇನ್ ಹಾಸ್ಟೆಲ್ ಅನ್ಸುತ್ತೆ. ಐ ರಿಯಲಿ ಮಿಸ್ ಯು ಗೈಸ್. ಪ್ರಿಯಾ, ನಮ್ ಯಾಸ್ಮಿನ್ ಬ್ಲಾಗ್ ಅಲ್ಲಿ ಮಿಸ್ ಮಾಡ್ಕೊಳ್ಳಿ. ನಿಜ ಮಿಸ್ ಮಾಡ್ಕೊಂತೀವಿ. ಅಲ್ಲ, ನಿಮ್ಮನ್ನು ಮಿಸ್ ಆಗ್ತೀನಿ ಅಕ್ಕ. ಮಿಸ್ ಆಗ್ತೀನಿ ಅಲ್ಲ, ಮಿಸ್ ಮಾಡ್ಕೋತೀನಿ. ಕನ್ನಡ ಬರಲ್ಲ ಗೈಸ್, ಇವ್ರು ಕರ್ನಾಟಕದಲ್ಲಿ ಇರೋದೇ ವೇಸ್ಟ್. ಪ್ರಿಯಾ, ಮಿಸ್ ಯು. ಡು ಯು ವಾಂಟ್ ಟು ಟೆಲ್ ಎನಿಥಿಂಗ್? ನಾನ್ ರಿಟರ್ನ್ ಬಂದಾಗ, ಫಸ್ಟ್ ಆಫ್ ಆಲ್ ಹ್ಯಾಪಿ ಜರ್ನಿ. ನಾನ್ ಚೆನ್ನೈಯಿಂದ ಬಂದಾಗ ನೀವ್ ಇರ್ತಿರೋ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ನಾನ್ ನಿಮ್ನ ಮಿಸ್ ಮಾಡ್ಕೊಂತೀನಿ. ನಾವು ಮಿಸ್ ಮಾಡ್ಕೋತೀವಿ, ನಿಜ ಮಿಸ್ ಮಾಡ್ಕೋತೀವಿ. ವ್ಲಾಗ್ಸ್ ನ ಮಿಸ್ ಮಾಡ್ಕೊಂತೀವಿ, ನಿಮ್ನ ಮಿಸ್ ಮಾಡ್ಕೊಂತೀವಿ, ನಿಮ್ ಜೋಕ್ಸ್ ನ ಮಿಸ್ ಮಾಡ್ಕೊಂತೀವಿ. ವಾಣಿ, ನಾನ್ ಬಂದಾಗ ನೀವ್ ಇರಲ್ಲ ಅಂತ ಅನ್ಕೊಂತೀನಿ. ಮಾತಾಡುವಾಣಿ, ಮಾತಾಡುವ, ಮೈಕ್ ಕೊಡ್ತಿದ್ರೆ ತಗೋ, ನೀನ್ ಮಾತಾಡುವಾಣಿ. ಏನ್ ಮಾತಾಡ್ಲಿ ಅಕ್ಕ. ಫಸ್ಟ್ ಆಫ್ ಆಲ್ ನಿಮ್ಮನ್ನ ಮಿಸ್ ಮಾಡ್ಕೋತೀನಿ. ಮತ್ತೆ ನೀವು ನಮ್ ಬೆಡ್ ಮೇಲೆ ಇಲ್ಲ ಅಲ್ಲ, ಅದನ್ನು ಮಿಸ್ ಮಾಡ್ಕೋತೀನಿ. ಜಗಳ ಮಾಡಲ್ಲ ಅಂತ ಮಿಸ್ ಮಾಡ್ಕೊಂತೀನಿ. ಹೌದು, ವಾಶ್ರೂಮ್ ಎಲ್ಲ ಫ್ರೀ ಇನ್ನ ಎಲ್ಲರೂ ಬರ್ತಾರೆ. ಇನ್ನೇನಿಲ್ಲ ಅಷ್ಟೇ ಅಕ್ಕ. ಹ್ಯಾಪಿ ಬರ್ತೀನಿ, ನೀವಿರಲ್ಲ ಅಷ್ಟೇ. ಐ ಡೆಫಿನೆಟ್ಲಿ ಮಿಸ್ ಯು. ಬಿಕಾಸ್ ನಮ್ದು ಬಾಂಡಿಂಗ್ ಸ್ಟಾರ್ಟಿಂಗ್ ಇಂದ ಬಂದಿದ್ದಲ್ಲ ಕಣ್ರು, ಇತ್ತೀಚೆಗೆ ಕ್ಲೋಸ್ ಆಗಿದ್ದು. ಆದ್ರೆ ಬೇಗ ಹೋಗ್ಬೇಕಾದಂತ ಪರಿಸ್ಥಿತಿ. ಮಿಸ್ ಯು. ನನ್ ಲಗೇಜ್ ಎಲ್ಲ ರೆಡಿ ಇದೆ. ದಿಸ್ ಒನ್ ಬ್ಯಾಗ್, ದಿಸ್ ಒನ್ ಬ್ಯಾಗ್ ಅಂಡ್ ದಿಸ್ ಒನ್ ಬ್ಯಾಗ್. ಇದ್ರ ಲ್ಯಾಪ್ಟಾಪ್ ಎಲ್ಲ ಇದೆ. ಅಂಡ್ ನಮ್ ಹುಡ್ಗಿರು, ನನ್ ಹಾಸ್ಟೆಲ್. ಮತ್ತೆ ಬರ್ತೀನಿ ರಿಟರ್ನ್ ಹಾಸ್ಟೆಲ್. ಗೈಸ್, ಕ್ಯಾಬ್ ಬುಕ್ ಮಾಡಿದ್ದೆ, ಕ್ಯಾಬ್ ಬಂತು. ಅಂಡ್ ಇವಾಗ ನಾವು ಮೆಜೆಸ್ಟಿಕ್ ಮೇಲೆ ಹೋಗ್ತೀವಿ. ಬಿಕಾಸ್ ಐಶು ಕೂಡ ಮೆಜೆಸ್ಟಿಕ್ ಇಂದ ಇದೇ ಕ್ಯಾಬಲ್ಲೇ ಹತ್ಕೊಂತಾಳೆ. ಕ್ಯಾಬ್ ಅಣ್ಣಂಗೂ ಕೂಡ ಹೇಳಿದೀನಿ, ಅಣ್ಣ ಮೆಜೆಸ್ಟಿಕ್ ಮೇಲೆ ಹೋಗಿ, ನನ್ನ ಫ್ರೆಂಡ್ ಕೂಡ ಬರ್ತಾರೆ ಅಂತ ಹೇಳಿ. ಅವರು ಒಪ್ಕೊಂಡು ಮೆಜೆಸ್ಟಿಕ್ ಮೇಲೆ ಹೋಗೋಣ ಅಂತ ಒಪ್ಕೊಂಡು ಇವಾಗ ಹೋಗ್ತಾ ಇದೀವಿ ನಾವು. ಅಂಡ್ ನಂದು ಊಟ ಆಗಿದೆ, ಅವಳು ಊಟ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಇಫ್ ಇನ್ ಕೇಸ್ ಅವಳು ಊಟ ಮಾಡಿಲ್ಲ ಅಂತಂದ್ರೆ ಎಲ್ಲಾದ್ರೂ ಗಾಡಿ ನಿಲ್ಸಿ ಊಟ ಮುಗಿಸ್ಕೊಂಡು ಅಣ್ಣ ಒಪ್ಕೊಂಡ್ರೆ ಹೋಗ್ತೀವಿ. ಇಲ್ಲ ಅಂದ್ರೆ ತಿರ್ಗಾ ನಾವು ಲೊಕೇಶನ್ ರೀಚ್ ಆದ್ಮೇಲೆ ಊಟ ಮಾಡ್ತೀವಿ. ನನ್ಗೆ ಎಷ್ಟು ಪಿಂಪಲ್ಸ್ ಆಗಿದೆ ಅಂದ್ರೆ ಇಮ್ಯಾಜಿನ್ ಕೂಡ ಮಾಡಕ್ ಆಗ್ತಾ ಇಲ್ಲ. ಬಿಕಾಸ್ ನನ್ನ ರುಟೀನ್ ಫುಲ್ ಚೇಂಜ್ ಆಗಿದೆ. ಅಂಡ್ ಮೋಸ್ಟ್ ಆಫ್ ದಿ ಟೈಮ್ ನಾನು ಇವಾಗ ಕಂಪನಿಲಿ ಹಾಲು, ಕಾಫಿ, ಟೀ ಕುಡಿತಾ ಇದ್ದೀನಿ. ಅದು ಸ್ಟೋರ್ಡ್ ಮಿಲ್ಕ್ ಅಲ್ವಾ, ಅದರಿಂದ ಕೂಡ ಆಗ್ತಾ ಇರಬಹುದು ಅಂತ ನಂಗೆ ಅನಿಸ್ತಾ ಇದೆ. ಸೊ ಇನ್ಮೇಲೆ ನಾನು ಕಾಫಿ, ಟೀ ಕುಡಿಯೋದನ್ನ ನಿಲ್ಸೋಣ ಅನ್ಕೊಂಡಿದೀನಿ. ಅಂಡ್ ನಾನು ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದೀನಿ. ನಾನು ಇಷ್ಟು ವರ್ಷದಲ್ಲಿ ಯಾವತ್ತೂ ಸ್ಕಿನ್ ಕೇರ್ ಮಾಡಿಲ್ಲ. ಬಟ್ ನನ್ನ ಸ್ಕಿನ್ನ ನೋಡಿ 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 ಇವಾಗ ನನಗೆ ಸ್ಕಿನ್ ಕೇರ್ ಎಲ್ಲ ಮಾಡೋಣ ಅಂತ ಮನ್ಸಾಗ್ತಾ ಇದೆ. ಸೊ ಸ್ಕಿನ್ ಕೇರ್ ರೂಟೀನ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದೀನಿ. ಅಂಡ್ ದಟ್ಸ್ ಇಟ್ ಗೈಸ್. ಇವಾಗ ನಾವು ಇಲ್ಲಿಂದ ಮಂದಾರ ಅವ್ರ PG ಹೋಗ್ತೀವಿ. ನನ್ನ ಫ್ರೆಂಡ್ ಮಂದಾರ, ನಿಮಗೆ ಗೊತ್ತಿರ್ಬೋದು. ಬಿಕಾಸ್ ಮಂದಾರ ರೂಮ್ ಇಂದ ನಮ್ಗೆ ಏರ್ಪೋರ್ಟ್ ಹತ್ರ ಆಗುತ್ತೆ. ಬಿಕಾಸ್ ಮಾರ್ನಿಂಗ್ 5 ಹಂಗೆ ಫ್ಲೈಟ್ ಇರೋದ್ರಿಂದ ನಮ್ಗೆ ನಾವು ಅವ್ರ PG ಇಂದ ಹೊರಟ್ರೆ ಇಟ್ ವಿಲ್ ಬಿ ಲಿಟಲ್ ಹೆಲ್ಪ್ಫುಲ್ ಫಾರ್ ಅಸ್ ಟು ರೀಚ್ ರೈಲ್ವೆ ಸ್ಟೇಷನ್ ವೆರಿ ಅರ್ಲಿ. ಅಂಡ್ ರಿಸ್ಕ್ ಇರಲ್ಲ ದೂರದಿಂದ ಹೋಗೋದು ಅಂತ ಹೇಳಿ. ಅಂಡ್ ಐಶು ಕೂಡ ಮೈಸೂರಿಂದ ಬರ್ತಾ ಇರೋದು. ಐ ಥಿಂಕ್ ಮೈಸೂರು ದಾವಣಗೆರೆನೋ ಗೊತ್ತಿಲ್ಲ ನನ್ಗೆ. ಐ ಥಿಂಕ್ ದಾವಣಗೆರೆ ಅನ್ಸುತ್ತೆ, ನೋಡೋಣ. ಆಕ್ಚುಲಿ ಇವಾಗ ಹತ್ತತ್ರ ವಿಂಟರ್ ಸೀಸನ್ ಮುಗಿಯಕ್ ಬಂತು. ಹೇಳ್ಬೇಕಂದ್ರೆ ವಿಂಟರ್ ಅಲ್ಲಿ ಬೆಂಗಳೂರು ತುಂಬಾ ಚೆನ್ನಾಗಿರುತ್ತೆ.
ಎಲ್ಲಿ ನೋಡಿದ್ರು ರೋಡಲ್ಲಿ ಗಿಡಗಳು, ಅದ್ರ ತುಂಬಾ ಹೂವು, ಆ ಉದ್ರಿರುವಂತ ಎಲೆಗಳು, ಆ ಅರಳಿರುವಂತ ಹೂವು ತುಂಬಾ ಚೆನ್ನಾಗ್ ಅನ್ಸುತ್ತೆ ನೋಡಕ್ಕೆ. ಇಲ್ಲೊಂದ್ ಗಿಡ ಇದೆ, ನಾನ್ ನಿಮ್ಗೆ ತೋರಿಸ್ತೀನಿ ನೋಡಿ. ಐಶು ನೋಡಿದ್ರೆ ಕಾಲ್ ಮಾಡ್ತಾ ಇದ್ದಾಳೆ. ನೋಡಿದ್ರೆ ತುಂಬಾ ಟ್ರಾಫಿಕ್ ಇದೆ ಇಲ್ಲಿ, ಲಿಟ್ರಲಿ ಎಷ್ಟು ಟ್ರಾಫಿಕ್ ಇದೆ. ಅಂಡ್ ಅವಳಿಗೆ ಹೇಳ್ದೆ ಇನ್ನೇನು ಹತ್ತತ್ರ ಬಂದ್ವಿ ಅಂತ ಹೇಳಿ. ಅವಳು ಬಂದು ಆಲ್ರೆಡಿ ಒಂದು 30 ಮಿನಿಟ್ಸ್ ಆಯ್ತು ನಾವು ವೇಟ್ ಮಾಡ್ತಾ ಇದ್ದಾಳೆ. ಪಾಪ ಅಣ್ಣನು ಟ್ರೈ ಮಾಡ್ತಾ ಇದ್ದಾರೆ ಬೇಗ ಹೋಗಕ್ಕೆ, ಆದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಗೈಸ್, ಆ್ಯಕ್ಚುಲಿ ನಾವು ಮಂದರಾರ್ ಪಿ ಜಿಯಿಂದ ಹೊರಗಡೆ ಏನಾದರೂ ತಿನ್ನೋಣ ಅಂತೇಳಿ ಬಂದಿದ್ವಿ. ಆದರೆ ಇದೇ ಸ್ಟ್ರೀಟಲ್ಲಿ ರೇವಾ ಯೂನಿವರ್ಸಿಟಿ ಬರುತ್ತೆ. ನಾವು ಇಲ್ಲಿ ಬಂದರೂ ಯಾವತ್ತೂ ರೇವಾ ಯೂನಿವರ್ಸಿಟಿಗೆ ಬಂದಿರಲಿಲ್ಲ. ಆ್ಯಂಡ್ ವಿತ್ ಪರ್ಮಿಷನ್ ವಿಸಿಟರ್ಸ್ ಥರ ಒಳಗೆ ಬರೋಣ ಅಂತ ಹೇಳಿದ್ರೆ ಅವ್ರು ಬಿಟ್ಟಿಲ್ಲ, ನಮಗೆ ಬಿಡಲ್ಲ ಅಂತ ಹೇಳಿದ್ರು. ವಿಸಿಟರ್ಸ್ ಥರ ಆದ್ರೂ 4:30 ಮೇಲೆ ಬಿಡಲ್ಲ ಅಂತ ಹೇಳಿದ್ರು. ನಾವು ಸುಮ್ಮನೆ ಅವ್ರಿಗೆಲ್ಲ ವಾಚ್ಮೆನ್ಸ್ಗೆಲ್ಲ ಕಣ್ಣು ತಪ್ಪಿಸಿ ರೇವಾ ಯೂನಿವರ್ಸಿಟಿ ಒಳಗಡೆ ಸುತ್ತಾಡಿ ಇವಾಗ ಬಂದು ಕೂತಿದ್ದೀವಿ. ತುಂಬ ಚೆನ್ನಾಗಿದೆ ಕ್ಯಾಂಪಸ್ ಆ್ಯಕ್ಚುಲಿ. ಗೈಸ್, ನಾವು ಕ್ಯಾಬ್ ಬುಕ್ ಮಾಡಿದ್ವಿ, ಕ್ಯಾಬ್ ಬಂದಿದೆ. ಆ್ಯಂಡ್ ನಮಗೆ ಫ್ಲೈಟ್ ಇರೋದು 5:45ಗೆ. ಸೊ ನನ್ನ ಜೊತೆ ಐಶು ಇದ್ದಾಳೆ. ಆ್ಯಂಡ್ ನಮಗೆ ಕರೆಕ್ಟ್ ಟೈಮಿಗೆ ಫ್ಲೈಟ್ ರೀಚ್ ಆಗೋಕ್ಕೆ ಸಾಕು ಅನಿಸುತ್ತೆ ಇಷ್ಟು ಟೈಮ್. ಆ್ಯಂಡ್ ಸೊ ವಿ ಆರ್ ಗೋಯಿಂಗ್. ಐಶು ಕಾಣ್ತಾನೆ ಇಲ್ಲ. ಐಶು ಇದ್ದಾಳೆ ಇಲ್ಲಿ. ಬೇಡ ಡಿಲೀಟ್ ಮಾಡಿದ್ದು. How are you feeling? Yummy. This is our second time to the Delhi with L'Oreal. Yeah, feeling nice ಅಲ್ಲ? Yes. ಎಲ್ಲರಿಗೂ ಈ ಅಪರ್ಚುನಿಟಿ ಸಿಗಲ್ಲ. ವಿ ಆರ್ ಸೋ ಲಕ್ಕಿ ಅಂತ ಫೀಲ್ ಆಗ್ತಾ ಇದೆ. Exactly. ಆ್ಯಂಡ್ ಲಾಸ್ಟ್ ಟೈಮ್ ನಮಗೆ ಕನೆಕ್ಟಿವ್ ಫ್ಲೈಟ್ ಇತ್ತು, ಈ ಸಲ ಡೈರೆಕ್ಟ್ ಫ್ಲೈಟ್. ಲಾಸ್ಟ್ ಟೈಮ್ ನಾವೇ ಬುಕ್ ಮಾಡ್ಕೊಂಡಿದ್ವಿ, ಈ ಸಲ ಅವ್ರು ಬುಕ್ ಮಾಡಿದ್ದಾರೆ. ಈ ಸರಿ only 3 hours journey. Last time ಭುವನೇಶ್ವರ್ಗೆ ಪುಣೆಗೆ ಹೋಗಿ ಆದರೆ ಎಕ್ಸ್ಪ್ಲೋರಿಂಗ್ ಆಯಿತು. ಭುವನೇಶ್ವರ್, ಪುಣೆ ಎಲ್ಲ ಇಟ್ಸ್ ವಾಸ್ ನೈಸ್ ಜರ್ನಿ. ಮತ್ತು ಆ್ಯಕ್ಚುಲಿ ನಾವು ಆಲ್ರೆಡಿ ಏರ್ಪೋರ್ಟ್ ರೀಚ್ ಆಗಿಬಿಟ್ಟಿದ್ದೀವಿ. ಎಕ್ಸೈಟಿಂಗ್. ಲಾಸ್ಟ್ ಟೈಮ್ ನಾವು ಒಂದೇ ದಿನಕ್ಕೆ ರಿಟರ್ನ್ ಬಂದಿದ್ವಿ, ಆದರೆ ನಾವು ಈ ಸಲ ಸ್ಟೇ ಆಗ್ತಾ ಇದ್ದೀವಿ. ವಿ ಹ್ಯಾವ್ ಅ ರಿಟರ್ನ್ ಫ್ಲೈಟ್ ಆನ್ 28th. ಎಕ್ಸ್ಪ್ಲೋರ್ ಮೋರಾ. ಲಾಸ್ಟ್ ಟೈಮ್ ಏನು ಕವರ್ ಮಾಡಿಲ್ಲ, ಈ ಸಲ ಅದನ್ನೆಲ್ಲ ಕವರ್ ಮಾಡ್ತೀವಿ ಅಲ್ವಾ? Yes. Yeah. Okay guys, I will continue the vlog in airport. Actually we are done with our check-in and ನಮ್ಮದು ಯಾವುದು ಟ್ರಾಲೀಸ್ ಎಲ್ಲ ಅಬೋವ್ 7 kg ಇತ್ತು. ಸೊ ನಾವು ಕ್ಯಾಬಿನಲ್ಲಿ ಇಟ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ಸೊ ಅದನ್ನ ಚೆಕ್ಕಿನಿಗೆ ಕಳಿಸಿದ್ವಿ. ಆ್ಯಂಡ್ ನಮ್ಮದು ಗೇಟ್ ನಂಬರ್ 39, ನಾವು ಒಳಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಹಿಯರ್ ಈಸ್ ಐಶು ಆ್ಯಂಡ್ ವಿ ಆರ್ ಗೋಯಿಂಗ್. See here. ಗೈಸ್, ನಾವು ಡೆಲ್ಲಿ ಏರ್ಪೋರ್ಟ್ ರೀಚ್ ಆದ್ವಿ. ಆ್ಯಂಡ್ ಇಲ್ಲಿ ಬ್ಯಾಗೇಜ್ ಕೌಂಟ್ರಲ್ಲಿ ವೇಟ್ ಮಾಡ್ತಾಯಿದ್ದೀವಿ. ಹೇಳಬೇಕಂದ್ರೆ ಆ ಕಡೆ ಕೌಂಟರಲ್ಲಿ ಯಾರೂ ಇಲ್ಲ, ಅವ್ರದ್ದೆಲ್ಲ ಲಗೇಜಸ್ ನೋಡಿ ಫಾಸ್ಟಾಗಿ ಬರ್ತಾಯಿದೆ. ನಮ್ಮ ಬ್ಯಾಗೇಜ್ ಕೌಂಟರಲ್ಲಿ ತುಂಬ ಜನ ವೇಟ್ ಮಾಡ್ತಾಯಿದ್ದೀವಿ, ನಮ್ಮ ಬ್ಯಾಗೇಜಸ್ಸೇ ಬರ್ತಾಯಿಲ್ಲ. Guys, actually we are now going to the event location. We were ready and here is Aishu. Thank you, Dhruv. What strikes me most is that behind every girl who's received this scholarship, That beyond scholarship that we are thinking all about you. And last but not the least,
It's just a legacy that we have created. It's just not a scholarship. We want you, whenever you go, grow in your career, support the kids who are in need. Thank you very much for your support. Family bias a bigger problem? Just to hear your opinion on that from your experience. And in the interest of time, maybe if you could end your for letting me continue this. I'm loving what I'm doing right now. I have multiple stories to tell you. But still, it's a challenge for my mother to do so because my Manya. Can we have Manya on stage? To hear how far you've come. We've talked a lot about the challenges that you've put. sick. And I remember this one time when my father was really, really sick, and it was like For young women in science, as you know. ಗೈಸ್ ಇವೆಂಟ್ ಎಲ್ಲ ಮುಗೀತು ಆ್ಯಂಡ್ ಇವಾಗ ಇವೆಂಟ್ ಮುಗಿಸ್ಕೊಂಡು ನಮ್ಮ ಇವೆಂಟ್ ಇದ್ದಿದ್ದು ಜಾಗದ ಪಕ್ಕನೇ ಗುರುದ್ವಾರ ಇತ್ತು. ಸೊ ಗುರುದ್ವಾರಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ಲಗೇಜ್ ಎಳ್ಕೊಂಡು ಹೋಗ್ತಾ ಇದ್ದೀವಿ. Turn right onto Jai Singh Marg. ಅಲ್ಲೇ ಏನಾದರೂ ಕೌಂಟರ್ ಸಿಕ್ಕರೆ ಅಲ್ಲೇ ಲಗೇಜಸ್ನ ಇಟ್ಬಿಡ್ತೀವಿ. ಫಸ್ಟ್ ಲಗೇಜ್ ಇಟ್ಟರೆ ಈ ವ್ಲಾಗಿಂಗ್ ಎಲ್ಲ ಮಾಡೋಕ್ಕೆ ಈಸಿ ಆಗುತ್ತೆ. ನಾವು ಮಾರ್ನಿಂಗ್ ಗುರುದ್ವಾರ ಒಳಗಡೆ ಹೋಗ್ತಾ ಇದೀವಿ ಇವಾಗ. ಇಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಯಾರು ಬಂದ್ರು ಕೂಡ ತಲೆ ಮೇಲೆ ಬಟ್ಟೆ ಇರ್ಲೇಬೇಕಂತೆ. ಸೊ ನಾವು ಪ್ಯಾಂಟ್ ಶರ್ಟ್ ಅಲ್ಲಿ ಬಂದಿದ್ದಕ್ಕೆ ಅವರೇ ನಮ್ಗೆ ಕೈಂಡ್ ಆಫ್ ಸ್ಕಾರ್ಫ್ ನ ಕೊಟ್ರು, ಕಟ್ಕೊಂಡಿದೀವಿ. ಐ ಥಿಂಕ್ ರಿಟರ್ನ್ ಕೊಡ್ಬೇಕು ಅಂತ ಅನ್ಸುತ್ತೆ, ಗೊತ್ತಿಲ್ಲ. ರಿಟರ್ನ್ ಕೊಡ್ಬೇಕಾ? ಹಾ, ರಿಟರ್ನ್ ಕೊಡ್ಬೇಕು ಅಂತ ಅನ್ಸುತ್ತೆ. ನೈಸ್ ಪ್ಲೇಸ್, ಚೆನ್ನಾಗಿದೆ ಜಾಗ, ತುಂಬಾ ಚೆನ್ನಾಗಿದೆ. ಗೈಸ್, ಇಲ್ಲಿ ಫ್ಯಾನ್ ಎಷ್ಟು ಯೂನಿಕ್ ಆಗಿದೆ ನೋಡಿ. ಎಷ್ಟು ಎತ್ತರದಿಂದ ನೇತ್ ಬಿಟ್ಟಿದ್ದಾರೆ, ಎಷ್ಟು ಯೂನಿಕ್ ಆಗಿದೆ ಫ್ಯಾನ್ಸ್ ಎಲ್ಲ. ಔಟ್ಸೈಡ್ ವ್ಯೂ ಬಂದು ಈ ತರ ಕಾಣಿಸುತ್ತೆ. ಅಂಡ್ ಇಲ್ಲಿ ಯಾವ ಸರೋವರ ಇದು? ಯಾವ್ದು ಸರೋವರ ಅಂತ ಹೇಳಿದ್ರಲ್ಲ, ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಫಿಶಸ್. ಕ್ಯಾಪ್ಚರ್ ಮಾಡಿದ. ವೆಲ್ ಟಾಟ್ ಫಿಶಸ್.
ಬಿಸಿಲು ಗೈಸ್, ಬಿಸಿಲಿದೆ, ಕಣ್ಣು ಬಿಡಕ್ಕೂ ಆಗದೆ ಇರೋಷ್ಟು ಬಿಸಿಲಿದೆ. ಏನು ಮಾಡಕ್ಕಾಗಲ್ಲ. ವಿ ನೀಡ್ ಟು ಯೂಸ್ ಮೋರ್ ಸನ್ಸ್ಕ್ರೀನ್ ಅಷ್ಟೇ 2 ದಿನ. ಅಂಡ್ ನಿಮ್ಗೆ ಗೊತ್ತಾ ಇಲ್ಲಿ ಮೀನ್ಗಳಿದೆ. ಈ ಏನಿದು ಸರೋವರನ ಸಮ್ ಕೆರೆ ಕೈಂಡ್ ಆಫ್ ಜಾಗದಲ್ಲಿ ಮೀನ್ಗಳಿದೆ. ಅವ್ ಭಯಾನೇ ಇಲ್ಲ ನೋಡಿ. ಇದು ಫ್ರಂಟ್ ವ್ಯೂ ಬಂದು ಈ ತರ ಇದೆ. ನಾವು ಲೇಕ್ ಇಂದ ಆಪೋಸಿಟ್ ಅಂದ್ರೆ ಟೆಂಪಲ್ ಇಂದ ಆಪೋಸಿಟ್ ಬಂದು ನೋಡಿದ್ರೆ ನಮ್ಗೆ ವ್ಯೂ ಈ ತರ ಇದೆ. ಇದು ತುಂಬಾ ಚೆನ್ನಾಗಿದೆ ಗೈಸ್. ಇದು ಗೈಸ್ ಮೊಬೈಲ್ ಅಲ್ಲಿ ಚಾರ್ಜೇ ಇಲ್ಲ. ವಿಡಿಯೋ ಕ್ಯಾಪ್ಚರ್ ಮಾಡಕ್ ಆಗುತ್ತಾ ಇಲ್ವಾ ಕಂಪ್ಲೀಟ್ ಆಗಿ ನಂಗೆ ಗೊತ್ತಿಲ್ಲ. ಆಕ್ಚುಲಿ ನಾವು ಒಳಗ್ ಚಾರ್ಜಿಂಗ್ ಪೋರ್ಟ್ ಇತ್ತು, ಅಂದ್ರೆ ಗುರುದ್ವಾರ ಒಳಗಡೆ ಅಲ್ಲಿ ಚಾರ್ಜ್ ಹಾಕಿದ್ವಿ. ಅಷ್ಟರಲ್ಲಿ ಅಲ್ಲಿ ಸೆಕ್ಯೂರಿಟಿ ಬಂದು ಚಾರ್ಜಿಂಗ್ ಹಾಕಂಗಿಲ್ಲ ತೆಗೆದ್ಬಿಡಿ ಅಂತ ಹೇಳಿ ತೆಗಿಸ್ಬಿಟ್ರು. ಅಂಡ್ ಅವ್ರು ಹೇಳಿದ್ರು ಇಲ್ಲಿ ಸರೋವರ ಹತ್ರ ನಿಮ್ಗೆ ಚಾರ್ಜಿಂಗ್ ಪೋರ್ಟ್ಸ್ ಇರುತ್ತೆ, ಹೋಗಿ ಅಲ್ಲಿ ಚಾರ್ಜಿಂಗ್ ಹಾಕಿ ಅಂತ ಹೇಳಿ. ಬಟ್ ನಾವ್ ಇಲ್ಲೆಲ್ಲ ನೋಡ್ತಾ ಇದೀವಿ, ಎಲ್ಲೂ ಚಾರ್ಜಿಂಗ್ ಪೋರ್ಟ್ಸ್ ಕೂಡ ಇಲ್ಲ. ಅಂಡ್ ಇಲ್ಲಿಂದ ನಾವು ಅಕ್ಷರಧಾಮ ನೈಟ್ ಕಂಪಲ್ಸರಿ ಅಕ್ಷರಧಾಮಕ್ಕೆ ಹೋಗ್ಬೇಕು. ಅಂಡ್ ನೈಟ್ ಅಕ್ಷರಧಾಮಕ್ಕೆ ಹೋದ್ರೆ ಇಲ್ಲಿಂದ ಹೋದ್ಮೇಲೆ ನಾವು ಲೋಟಸ್ ಟೆಂಪಲ್ ಗೆ ಹೋಗಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಲೋಟಸ್ ಟೆಂಪಲ್ ಹೋಗ್ತೀವಿ, ಇಲ್ಲಾಂದ್ರೆ ಡೈರೆಕ್ಟ್ ಅಕ್ಷರಧಾಮಕ್ಕೆ ಹೋಗ್ತೀವಿ. ಎಂಟ್ರೆನ್ಸ್ ಇಂದ ನೋಡಿದ್ರೆ ನಮ್ಗೆ ಈ ತರ ವ್ಯೂ ಕಾಣುತ್ತೆ ಗುರುದ್ವಾರದ್ದು. ಎಂಟ್ರೆನ್ಸ್ ಇಂದ ಅವಾಗ್ಲೇ ನಂಗೆ ಕ್ಯಾಪ್ಚರ್ ಮಾಡಕ್ ಆಗ್ಲಿಲ್ಲ. ಏನೋ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ ಇನ್ನು. ಅವ್ರ ಜನಗಳೇ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಗೈಸ್. 6 ಅಂತ ಅನ್ಸುತ್ತೆ ಇದ್ರ ಕನ್ಸ್ಟ್ರಕ್ಟರ್ಸ್. ಅಂಡ್ ಅಲ್ಲಿ ಸಿಕ್ ಮ್ಯೂಸಿಯಂ ಕೂಡ ಇದೆ, ಹೋಗ್ತೀವಿ. ದಟ್ಸ್ ಇಟ್. ಇಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ. ಇಲ್ಲಿ ಪ್ರಸಾದ ಕೊಡ್ತಾರಂತೆ. ಸೊ ಪ್ರಸಾದ ತಿನ್ನಕ್ಕಿಂತ ಹೋಗ್ತೀವಿ. ಯಾವ್ದಂದ್ರೆ ಅವಾಗ್ಲೇ ಹೇಳಿದ ಪ್ರಸಾದ ಅಲ್ಲ, ಇಲ್ಲಿ ಮತ್ತೆ ಏನೋ ಬೇರೆ ಪ್ರಸಾದ ಇದೆ ಅನ್ಸುತ್ತೆ. ಚಪಾತಿ, ರೈಸ್, ಸಾಂಬಾರ್ ಆ ತರ. ಇಬ್ರಿಗೂ ಹೊಟ್ಟೆ ಫಿಲ್ ಆಗಿದೆ. ಸ್ವಲ್ಪ ಆದ್ರೆ ತಿಂತೀವಿ, ಒಂದೇ ತಟ್ಟೆಗೆ ಹಾಕೊಂಡು ವೇಸ್ಟ್ ಮಾಡೋದ್ ಬೇಡ, ಸ್ವಲ್ಪ ತಿನ್ನೋಣ ಅಂತ ಅನ್ಕೊಂಡಿದ್ವಿ. ಆದ್ರೆ ತಿಂತೀವಿ, ಇಲ್ಲ ಅಂದ್ರೆ ಇಲ್ಲ. ನಾನು ಹಿಂಗೆ ಮುಂದಕ್ಕೆ ಬಂದರೆ ಈ ಮ್ಯಾಪ್ ಬೀಳುತ್ತೆ, ಅದಕ್ಕೆ ಇಲ್ಲಿ ಸಪೋರ್ಟಿಂಗ್ ಸಿಸ್ಟಮ್ ಆಗಿ ಕೂತಿದ್ದೀನಿ. ಆ್ಯಂಡ್ ಐಶು ಕೂಡ ಇಲ್ಲಿಂದ ಸಪೋರ್ಟ್ ಕೊಡ್ತಾ ಇದ್ದಾಳೆ, ಈ ಜಾಗದಿಂದ ಅದು ಬೀಳಬಾರ್ದು ಮುಂದಕ್ಕೆ ಅಂತ. ನಮ್ಗೆ ಹೋಗ್ತಾ ಇದೀವಿ ಗೈಸ್. ಇವಾಗ ಮೆಟ್ರೋಲ್ ಇದ್ದೀವಿ. ಆ್ಯಂಡ್ ಡೆಲ್ಲಿ ಮೆಟ್ರೋ, ನಮ್ಮ ಬೆಂಗಳೂರು ಮೆಟ್ರೋ ಎಷ್ಟು ಕ್ಲೀನ್ ಇದೆ ಅಂದರೆ ಇಲ್ಲೆಲ್ಲ ಬಂದಾಗ ಗೊತ್ತಾಗುತ್ತೆ ಬೆಂಗಳೂರು ಬೆಲೆ ಏನು ಅಂತ. ಚೂರು ಕ್ಲೀನ್ ಇಲ್ಲ ಗೈಸ್. ಇವಾಗ ಡೆಲ್ಲಿ ಮೆಟ್ರೋಲ್ ಇದ್ದೀವಿ. ಆ್ಯಂಡ್ ಬ್ಲೂ ಲೈನ್ RK ಆಶ್ರಮ್ ಮಾರ್ಗ್ ಅಂತ ಏನೋ ಸ್ಟೇಷನ್ ಇತ್ತು, ಅದು ಡೆಸ್ಟಿನೇಷನ್ ಬಂದು ವೈಶಾಲಿ. ಆ್ಯಂಡ್ ಆ ಬ್ಲೂ ಲೈನಲ್ಲಿಯೇ ನಮಗೆ ಅಕ್ಷರಧಾಮ್ ಸ್ಟಾಪ್ ಸಿಗುತ್ತೆ, ಆ ಮೆಟ್ರೋದಲ್ಲಿದ್ದೀವಿ. ಆ್ಯಂಡ್ ನಮ್ಮ ಬೆಂಗಳೂರು ಮೆಟ್ರೋ ತುಂಬ ಚೆನ್ನಾಗಿದೆ ಡೆಲ್ಲಿ ಮೆಟ್ರೋ ಕಂಪೇರ್ ಮಾಡಿದ್ರೆ. ನೋಡಿ, ನೀಟು ಸ್ಟ್ಯಾಂಡ್ ಅಂತ ಅನಿಸುತ್ತೆ. ಇವಾಗ ಸೀನಿಯರ್ ಸಿಟಿಸನ್ಸ್ ಬಂದರು. ಯಾರಾದರೂ ಅಕ್ಷರಧಾಮಕ್ಕೆ ಹೋಗಬೇಕು ಅಂತ ಹೇಳಿ ಡೆಲ್ಲಿಗೆ ಬಂದು ನೀವು ವೈಶಾಲಿ ಮೆಟ್ರೋ ಸ್ಟೇಷನ್ ಹತ್ತಿದ್ರೆ ಅದರಲ್ಲಿ ಸ್ಪ್ಲಿಟ್ ಆಗುತ್ತೆ 2 ಮೆಟ್ರೋ. ನೀವು ಸ್ಟ್ರೇಟ್ ಹೋದರೆ ವೈಶಾಲಿ ಮೆಟ್ರೋ ಡೆಸ್ಟಿನೇಷನ್ ಏನಿದೆ ಅದಕ್ಕೆ ಸ್ಟ್ರೇಟ್ ಹೋದರೆ ನಿಮಗೆ ಅಕ್ಷರಧಾಮ್ ಸಿಗಲ್ಲ. ನೀವು ಏನು ಮಾಡಬೇಕಂದ್ರೆ ನೋಯ್ಡಾ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಹತ್ತಬೇಕು. ಇಫ್ ಇನ್ ಕೇಸ್ ನಿಮಗೆ ನೋಯ್ಡಾ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಸಿಕ್ಕಿಲ್ಲ ಅಂತಂದರೆ ಯು ನೀಡ್ ಟು ಲೀವ್ ಮೆಟ್ರೋ ಇನ್ ಯಮುನಾ ಬ್ಯಾಂಕ್. ಯಮುನಾ ಬ್ಯಾಂಕಿಂದ ನಿಮಗೆ ಡಬಲ್ ಸ್ಪ್ಲಿಟ್ ಆಗುತ್ತೆ. ಲೈಕ್ ವೈಶಾಲಿಗೆ ಒಂದು ಕಡೆ ಹೋಗುತ್ತೆ ಆ್ಯಂಡ್ ನೋಯ್ಡಾ ಎಲೆಕ್ಟ್ರಾನಿಕ್ ಸಿಟಿಗೆ ಒಂದು ಕಡೆ ಮೆಟ್ರೋ ಹೋಗುತ್ತೆ. ನೀವು ಯಮುನಾ ಬ್ಯಾಂಕಲ್ಲಿ ಇಳಿದ್ರೆ ಅಲ್ಲಿಂದ ನಿಮಗೆ ನೋಯ್ಡಾ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋನ ಹತ್ಕೊಂಡು ನೆಕ್ಸ್ಟ್ ಸ್ಟಾಪಲ್ಲಿ ಇಳಿದ್ರೆ ನಿಮಗೆ ಅಕ್ಷರಧಾಮ್ ಸಿಗುತ್ತೆ. ಆ್ಯಕ್ಚುಲಿ ಈಗ ನಮ್ಗೆ ಹಾಗೆ ಆಗಿದ್ದು, ನಾವು ವೈಶಾಲಿ ಮೆಟ್ರೋ ಹತ್ತಿದ್ವಿ ಆ್ಯಂಡ್ ಇವಾಗ ಇಲ್ಲಿ ಇಳಿದಿದ್ದೀವಿ ಯಮುನಾ ಬ್ಯಾಂಕಲ್ಲಿ. ಆ್ಯಂಡ್ ನೆಕ್ಸ್ಟ್ ಸ್ಟೇಷನ್ ಬಂದು ಅಕ್ಷರಧಾಮ್. ಆ್ಯಂಡ್ ನಾವು ಇಲ್ಲಿ ವೇಟ್ ಮಾಡ್ತಾಯಿದ್ವಿ. ಈಗ ಮೆಟ್ರೋ ಬಂದ ತಕ್ಷಣ ನೆಕ್ಸ್ಟ್ ಮೆಟ್ರೋಗೆ ಹೋದರೆ ಅಕ್ಷರಧಾಮ್. ಕನ್ಫ್ಯೂಸ್ ಆಗಿಬಿಡಿ ಯಾರು. ಹಾಗಂತ ಹೇಳಿ ಡೈರೆಕ್ಟ್ ವೈಶಾಲಿ ಮೆಟ್ರೋ ಸ್ಟೇಷನ್ ಡೆಸ್ಟಿನೇಷನ್ಗೆ ಹೋದರೆ ನಿಮ್ಗೆ ಅಕ್ಷರಧಾಮ್ ಸಿಗಲ್ಲ.
ನಮ್ಮದು ಬೆಂಗಳೂರು ಮೆಟ್ರೋ ಸ್ಟೇಷನ್ ಹೇಗಿದೆ ಆ್ಯಂಡ್ ಡೆಲ್ಲಿ ಮೆಟ್ರೋ ಸ್ಟೇಷನ್ ಹೇಗಿದೆ ನೋಡಿ. ಇದು ಮೆಟ್ರೋ ಸ್ಟೇಷನ ರೈಲ್ವೆ ಸ್ಟೇಷನ ಒಂದು ಅರ್ಥ ಆಗ್ತಾಯಿಲ್ಲ ನನಗೆ. ಬಟ್ ಇದು ಮೆಟ್ರೋ ಸ್ಟೇಷನ್ನೇ, ಡೆಲ್ಲಿ ಮೆಟ್ರೋ ಸ್ಟೇಷನ್. ನೋಯ್ಡಾ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋಗೋ ಮೆಟ್ರೋ ಸ್ಟೇಷನ್ ಇದು ಡೆಲ್ಲಿದು. ಹುಲ್ಲೆಲ್ಲ ಬೆಳೆದಿದೆ ಗೈಸ್. ನಾನು ಯಾವತ್ತೂ ಮೆಟ್ರೋ ಸ್ಟೇಷನ್ನ ಈ ಥರ ನೋಡೇ ಇಲ್ಲ. ನನಗೆ ಶಾಕ್ ಆಗ್ತಾಯಿದೆ. ಎಷ್ಟು ಕಷ್ಟ ಇದೆ ನೋಡಿ. ಅಂಕಲ್ಲು ಇಲ್ಲಿಂದ ಎಂತ ಮೆಟ್ರೋ ಸ್ಟೇಷನಿಂದ ಅಕ್ಷರಧಾಮಕ್ಕೆ ನಮ್ಮಿಬ್ಬರನ್ನೂ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ಬೊಬ್ರಿಗೆ 10 rupees ಅಂತೆ. ನಾನು ಐಶು ಮಾತಾಡ್ಕೊಂಡ್ವಿ, ನಾವು ಹತ್ತಿಸ್ಕೊಂಡು ವೇಟ್ ತುಳಿಯೋ ಅಷ್ಟರಲ್ಲಿ ಅವ್ರಿಗೆ ಕಷ್ಟ ಆಗುತ್ತಲ್ಲ ಅಂತೇಳಿ ನಾವು ಇಬ್ಬರೂ ಹೋಗಿಲ್ಲ ಅಂದರೆ ಅವ್ರಿಗೆ 20 ರೂಪಾಯಿನೂ ಲಾಸ್ ಆಗುತ್ತಲ್ವಾ ಅಂತೇಳಿ ಮನ್ಸಲ್ಲಿ ಒಂಥರ ಅನ್ನಿಸ್ತಾ ಇತ್ತು. ಇವಾಗ ಹೋಗ್ತಾ ಇದ್ದೀವಿ ಅಕ್ಷರಧಾಮಕ್ಕೆ. जा सकते हैं किसी भी प्रकार के नशीले पदार्थ जैसे तंबाकू गुटखा अनिवार्य है। कृपया सुरक्षा कर्मियों का सहयोग करें जिससे हम आपकी यात्रा को सुरक्षित ಅಕ್ಷರಧಾಮದಿಂದ ಹೊರಗಡೆ ನಮಗೆ ಎಂಟ್ರಿ ಈ ಥರ ಕಾಣಿಸುತ್ತೆ. ನೀವು ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಹೇಳಿ. ಐ ಥಿಂಕ್ ಇದು ಔಟ್ಸೈಡ್ ದಿ ಡೆಲ್ಲಿನ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಅಷ್ಟೊಂದೇನು ಡೆವಲಪ್ಮೆಂಟ್ ಇಲ್ಲ ಅಂತ ನಂಗೆ ಫೀಲ್ ಆಯಿತು. ದಟ್ಸ್ ವೈ ಆಮ್ ಟೆಲ್ಲಿಂಗ್. ಅಕ್ಷರಧಾಮಲ್ಲಿ ನಾವು ಒಳಗೆ ಎಂಟ್ರೆನ್ಸ್ ಆದ ತಕ್ಷಣ ಮೊಬೈಲೆಲ್ಲ ಇಸ್ಕೊಂಡ್ಬಿಡ್ತಾರೆ. ನಾನು ಇಲ್ಲಿ ಮೆಟ್ರೋ ಸ್ಟೇಷನಿಗೆ ಬಂದಿದ್ದೆ. ಮೆಟ್ರೋ ಸ್ಟೇಷನಿಂದ ಇಲ್ಲಿ ಸ್ವಲ್ಪ ಕಾಣ್ತಾ ಇತ್ತು, ಕ್ಯಾಪ್ಚರ್ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ ಗೈಸ್, ವಿಸಿಟ್ ಮಾಡಲೇಬೇಕು. ಆ ಥರದ ಜಾಗ, ಆರ್ಕಿಟೆಕ್ಚರ್ ನೋಡಬೇಕು ನೀವು. ಯಪ್ಪ, ಇವಾಗ ಅಕ್ಷರಧಾಮದಿಂದ ಬಂದ್ವಿ ಆ್ಯಂಡ್ ಇವಾಗ ತಿರ್ಗಾ ರೂಮಿಗೆ ಹೋಗ್ತೀವಿ. ರೂಮಿಗೆ ಹೋಗಿ ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ಸ್ಟ್ರೀಟ್ ಶಾಪಿಂಗ್ ಹೋಗೋಣ ಅಂದ್ಕೊಂಡಿದ್ದೀವಿ ಅಷ್ಟೇ. ಸ್ಟ್ರೀಟ್ ಶಾಪಿಂಗಲ್ಲಿ ಜಾಸ್ತಿ ತೊಗೊಳೋದು ಏನೂ ಇಲ್ಲ. ಏನಾರು ಇಷ್ಟ ಆದರೆ ತೊಗೊಳ್ಳೋಣ, ಇಲ್ಲಾಂದರೆ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಷ್ಟೇ. ಬನ್ನಿ ಹೋಗೋಣ. I will continue in the market.